ನಮ್ಮನೆಗೆ ಎಲ್ಲ ಕೆಲಸನೂ ನಾನೇ ಮಾಡಿ 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 ಸಾಯ್ಬೇಕು. ಯಾರನ್ನೂ 10 ಪೈಸದ ಕೆಲಸ ಮಾಡ್ಕೊಳಕ್ಕಿಲ್ಲ, ಏನು ಮಾಡ್ಕೊಡಕ್ಕಿಲ್ಲ. ಮಾಡ್ಕೊಂಡು ಸತ್ತರೆ ಸಾಯಿ ಅನ್ನಂಗೆ ಬಿಟ್ಬಿಡ್ತಾರೆ ಎಲ್ಲನೂ. ನೋಡು, ಹೊಸಿಟ್ಟು ಆಡಿಸ್ಕೊಂಬಿಟ್ಟು ಬರ್ರಿ ಅಂದ್ರೂ ಹೋಗ್ಬಿಟ್ಟು ಹೊಸಿಟ್ಟು ಆಡಿಸ್ಕೊಂಬಿಟ್ಟು ಬರೋಕ್ಕಿಲ್ಲ ಯಾರನ್ನೂ. ಅದಕ್ಕೂ ನಾನೇ ಕಾಲು ಎಳ್ಕೊಂಡು ಹೋಗು, ಕಾಲು ಎಳ್ಕೊಂಡು ಬಾ, ಎಲ್ಲ ಮಾಡು. ಅಯ್ಯೋ 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 ಅಯ್ಯೋ, ನಾವೇನು ಮನುಷ್ಯರ ದೆಯ್ಯಗಳ ಹೇಳು? ಸಾಕಾಗೋಯ್ತದ ನಮ್ಗಂತೂ. ಮಾಡಿ 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 ಈ ಅಪ್ಪ ಯಾಕನ ಹೆಣ್ಮಗಾಗ್ಬಿಡ್ತೀನೋ. ಮನೆ ಕೆಲಸ ಎಲ್ಲ ಮಾಡಬೇಕಲ್ಲ ಶಿವನೇ. 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ವಲ್ಲ ಯಾರಣ್ಣೂ. ಈ ಕಡೆ ಪುಳ್ಳೆ ತೆಗೆದು ಆ ಕಡೆ ಕಿಕ್ಕಕ್ಕಿಲ್ವಲ್ಲ ಯಾರಣ್ಣೂ ಅನ್ನೋದೇನಿಯಾ ಬ್ಯಾಸರ ಆಯ್ತದ ನನಗಂತೂ. ಆಯ್ ಪದ್ದು ಡಾರ್ಲಿಂಗ್. ವಾ, ನೀನು ಬಂದಾ? ಬಾ, ಬರಬೇಕು. ಅವಾಗೊಂದ್ಕಿತ ಇವಾಗೊಂದ್ಕಿತ ವಿಸಿಟ್ ಆಗ್ತಿರ್ತೀರಲ್ಲ, ಬರಬೇಕು. ಅಯ್ಯೋ ಪದ್ದು ಡಾರ್ಲಿಂಗ್, ಬಂದ್ರೂ ನಿನ್ಗೇನೇನಿಯ ಮಾತಾಡೋಕೆ ಟೇಮೇ ಇರೋಕ್ಕಿಲ್ವಲ್ಲ ನಿನ್ಗಂತೂ. ಏನಾರ ಟೇಮ್ ಇರ್ತದ ನಿಂಗೆ? ಅಯ್ಯೋ ನನಗೆ ಟೇಮ್ ಇಲ್ಲ, ನನಗೆ ಕ್ಯಾಮೆ ಹಂಗೆ ಹಿಂಗೆ ಅಂತ ಈ ಸುದ್ದ ಹೇಳ್ತಿರ್ತೀಯಲ್ಲವ, ಕ್ಯಾಮೆ ಪಾಮೆ ಅಂತ ಅನ್ಕೊಬಿಟ್ಟು. ಅದಕ್ಕೆ ನಾನು ಸುಮ್ಕಾಯ್ತೀನಿ. ಏನೋ ಮನೆ ಸಾವುಕಾರು ದೊಡ್ಡವರೆಲ್ಲ ಆದಮೇಲೆ ನಮ್ಮನ್ನು ಮಾತಾಡ್ಸೋದೇ ನೀವು ಬಿಟ್ಬಿಟ್ಟಿದ್ದೀರಾ, ನಮ್ಮನ್ನು ಮರ್ತೇ ಹೋಗ್ಬಿಟ್ಟಿದ್ದೀರಾ, ದೊಡ್ಡ ಮನೆ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ವೇನು? ನನಗೆ ಗೊತ್ತೇಳು ನಾನು ಮರ್ತಿದೀಯಾ ಅಂತ ಹೇಳ್ಬಿಟ್ಟು. ಏ ಸಾಕು ಸುಮ್ಕಿರ್ದಯ್ಯ. ಇದೊಳ್ಳೆ ಸಂದ ಕೇಳ್ತೀಯ ನೀನಂತೂ. ನಾನು ಯಾಕೆ ನೀನು ಎಲ್ಲ ಮರ್ತೋಗ್ಬಿಡ್ಲಿ? ನಿನ್ನಿಂದನೇ ನಾನು ಇಷ್ಟು ಸಂದಕ್ಕಿರೋದು ಅಂತ ಹೇಳಿದ್ರೆ. ಬಾ ಮಂತಕ್ಕೆ ಹೋಗೋಣ. ಮಂತಗೆ ಯಾರೂ ಇಲ್ಲ. ಬಾ ಹೋಗ ಅಲ್ಲೇ ಕುಂತ್ಕೊಂಡು ಮಾತಾಡೋಣ. ಓ ನೋಡಿ ಇರು, ಹೋಗ್ಬಿಟ್ಟು ಹಸಿಟ್ಟಿನ ಡಬ್ಬನ ಮಾಡೋಗ್ಬಿಟ್ಟು ಬರ್ತೀನಿ. ಕುಂತ್ಕ. ನಾನು ಎಲ್ಲಿ ಕುಂತ್ಕೊಂಡ್ಲಿ ಹಾರಾಡ್ತಾ ಇರ್ತೀನಿ. ಸರ್ ನಾವು ಹೋಗ್ಬಿಟ್ಟು ಬಾ, ನಿನಗೆ ಬಿಸಿ ಬಿಸಿ ಸುದ್ದಿ ಹೇಳ್ಬೇಕು ಪದ್ದು ಡಾರ್ಲಿಂಗ್. ಏನು ಬಿಸಿ ಬಿಸಿ ಸುದ್ದಿನ? ಏನ್ ಬಿಸಿ ಬಿಸಿ ಸುದ್ದಿ? ಅಮ್ಮ ತಾಯಿ, ಮೊದಲು ಹಸಿಟ್ಟಾದ್ರೂ ಇಳಿಸ್ಬಿಟ್ಟು ಬಾ ತಾಯಿ. ಮರ್ತೇ ಹೋಗ್ಬಿಟ್ಟೆ. ಇರು ಬಂದೆ. ನನ್ನ ಪದ್ದು ಡಾರ್ಲಿಂಗ್ ಅಂದ್ರೆ ನನ್ನ ಪದ್ದು ಡಾರ್ಲಿಂಗಪ್ಪ. ಥ್ಯಾಂಕ್ಸ್ ಪದ್ದು ಡಾರ್ಲಿಂಗ್, ನನಗೆ ಅಂತ ಹೇಳ್ಬಿಟ್ಟು ಕೋಳಿ ಕೊಟ್ಟಿದ್ದಕ್ಕೆ. ತಿನ್ಕ. ಪಾಪ ನೀನು ಯಾವಾಗೋ ಅಪರೂಪಕ್ಕೊಂದ್ಕಿತ ಬತ್ತೀಯಾ ಒಯ್ತೀಯಾ. ನನಗಂತೂ ಅಯ್ಯೋ ಪಾಪ ನೀನು ಸರಿಯಾಗಿ ನೋಡ್ಕೊತಿಲ್ವಲ್ಲ ಅಂತ ನೀನೇ ಬೇಜಾರಾಯ್ತದೆ. ನೀನು ನನಗೆ ಅಂತ ಎಷ್ಟೆಲ್ಲ ಸಹಾಯ ಮಾಡಿದೆ. ಇವತ್ತು ನಮ್ಮ ಮನೆಗೆ ಇಷ್ಟು ದೊಡ್ಡ ಮನೆ ಎಲ್ಲ ಕಟ್ಟಿರೋ ನಿನ್ನಿಂದ. ನೀನು ಹೆಂಗೋ ಸದ್ಯ ಆ ನಿಧಿ ಸಿಕ್ಕಿರೋದಕ್ಕೆ ಹೆಂಗೋ ತಾಗೆ ನೋಡು, ಮನೆ ಕಟ್ಟಿದೆ, ಮಕ್ಕಳನ್ನ ಓದಿಸ್ದೆ, ಮಾಡಿದೆ, ಒಂಚೂರು ಮದುವೆಗೆ ಅಂತ ಹೇಳ್ಬಿಟ್ಟು ದುಡ್ಡು ಮಾಡಿಕೊಂಡಿದ್ದೀನಿ. ಹಂಗೋ ಹಿಂಗೋ ಇಷ್ಟು ದಿನ ಕೂತ್ಕೊಂಡು ತಿನ್ನಂಗಾಯ್ತು ನಮ್ದಂತೂ. ಇದೆಲ್ಲ ಆಗಿದ್ದು ನಿನ್ನಿಂದ ನಿನಗೆ ದಯ್ಯ, ನಿನ್ನಿಂದ ನಿನಗೆ ಇಷ್ಟೆಲ್ಲ ಆಯಿತು. ಆದರೆ ಕುಂತ್ಕೊಂಡು ಮಾತಾಡೋನಿ ಅಂತಂದರೆ ನನಗಂತೂ 10 ಪೈಸದ್ದು ಟೈಮ್ ಸಿಗೋಕ್ಕಿಲ್ಲ ನನಗಂತೂ. ಏನು ಮಾಡಣಿ? ಅಯ್ಯೋ ನನಗೂ ಅರ್ಥ ಆಯ್ತದ ಬಿಡು ಪದ್ದು ಡಾರ್ಲಿಂಗ್. ಮಕ್ಕಳೆಲ್ಲ ದೊಡ್ಡವರಾದ್ರು, ಅತ್ತೆ ಮಕ್ಕಳು ಅವರು ಇವರು ಅಂತ ಹೇಳ್ಬಿಟ್ಟು ನಿನಗೂ ಭಾಳ ಕಷ್ಟ ಐತೆ ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು. ಬಿಡು, ಏನು ಮಾಡೋಕ್ಕಾಯ್ತದೆ. ಮತ್ತು ನೀನು ಆರಾಮಾಗಿದೆಯಲ್ಲ ಅಷ್ಟೇನೇ ಸಾಕು. ನಿಂಗೇನಾರ ಕಷ್ಟ ಇದ್ದರೆ ಹೇಳು, ನಾನೆಲ್ಲ ಬಗೆಹರಿಸ್ಬಿಡ್ತೀನಿ. ಅಯ್ಯೋ ನನಗೆ ಅಂತ ಕಷ್ಟನೂ ಇಲ್ಲ ಬಿಡು. ನನ್ನ ಮಕ್ಳಿಬ್ರು ಹೆಂಗೋತ್ತಾಗೆ ಓದ್ಕೊಂಡು ಮಾಡ್ಕೊಂಡು ಹೆಂಗೋ ಆರಾಮಾಗವ್ರಿ. ನನಗೆ ಅದಕ್ಕಿನ್ನೂ ಇನ್ನೇನಾದರೂ ಬೇಕೇ? ನನಗೆ ಆರಾಮಾಗವ್ರಲ್ಲ, ನಂಗೆ ಅಷ್ಟೇ ನೀನೇ ಸಾಕು. ಪದ್ದು ಡಾರ್ಲಿಂಗ್, ನಿಂಗೊಂದು ವಿಷಯ ಗೊತ್ತಾ? ಈ ಶಾರದಿ ಮಗಳವಳಲ್ಲ, ಶಾರದಿ ಮಗಳೂ ಹಂಗೆ ನೀನಿಯ ಸಾವ್ಕಾರನ ಮಗ ಇಬ್ರು ಲವ್ವಿ ಡವ್ವಿ ಮಾಡ್ತಾವ್ರೆ. ಇದೇನು ಹೇಳ್ತಾ ಇದೀಯ ನೀನು? ನಾನಿರೋದು ಇದ್ದಂಗೆ ಏನಿಯ ಹೇಳ್ತಾ ಇದ್ದೀನಿ. ಏನು ಇಬ್ರು ಪಾರ್ಕಾಗಿ ಕೈ ಹಿಡ್ಕೊಂಡು ಓಡಾಡೋದು ಕೇಳಿಯೇ, ಎಲ್ಲ ಕೇಳಿಯೇ. ಅಯ್ಯೋ 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 ನೋಡಬೇಕು. ಅಷ್ಟೇ ಅಲ್ಲ, ಸರೋಜಿ ಮಗನೂ ಅಷ್ಟೇ ಏನಿಯ. ನೀನು ಸರೋಜಿ ಮಗನ ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ದಿನಕ್ಕೆ ಹೆಂಗೆ ಬೆಳಕರಿತದೆ ಅಂತ ಹೇಳ್ಬಿಟ್ಟು ನಿಂತಕ್ಕೇನಿಯ ಬಾಯಿ ಬಡ್ಕೊಂಬರ್ತಾಳೆ. ಅಯ್ಯೋ ಸರೋಜಿ ಮಗಂದು ಜೋರ್ ಲವ್ ಸ್ಟೋರಿ ನಡೀತೈತೆ. ಅಯ್ಯೋ ದಯ್ಯ, ನಮ್ಗೆಲ್ಲ ಗೊತ್ತೇ ಆಗಿಲ್ಲ. ನೀನು ನೋಡು, ಊರಿನ ವಿಚಾರ ಎಲ್ಲ ಪಟ 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 ಅಂತ ಗೊತ್ತಾಗ್ಬಿಡ್ತದೆ ನಿನ್ಗಂತೂ. ಮತ್ತೆ ನಾನು ಒಂದತ್ರ ಕುಂತಿರ್ತೀನ, ಓಡಾಡ್ಕೊಂಡಿರ್ತೀನಿ ಪದ್ದು ಡಾರ್ಲಿಂಗ್. ಅದಕ್ಕೇನಿಯ ಎಲ್ಲ ವಿಚಾರ ನನಗೆ ಪಟ 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 ಅಂತ ಗೊತ್ತಾಯ್ತದೆ. ಮತ್ತೆ ನನ್ನ ಮಕ್ಕಳು ಏನು ಅಡ್ಡದಾರಿ ಹಿಡಿದಿಲ್ಲ ತಾನೇ? ಅಲ್ಲ, ನನ್ನ ಮಕ್ಕಳದು ನೀನೇ ಹೇಳ್ಬೇಕಲ್ಲ. ನನ್ನ ಮಕ್ಕಳು ಏನಾರ ಅಡ್ಡದಾರಿ ಏನ ಹಿಡಿದವ್ರ? ಎದ್ರಕಬೇಡ. ಸದ್ಯಕ್ಕೆ ಏನು ಅಡ್ಡದಾರಿ ಹಿಡಿದಿಲ್ಲ. ಇಡಿಯಾ ಮುನ್ಸೂಚನೆ ಅಂತ ಇನ್ನೂ ಏನೂ ಇಲ್ಲ. ಪಾಪ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಂಥ 420ಗಳಂತೂ ಅಲ್ಲ. ಪಾಪ ಒಳ್ಳೆ ಹುಡುಗರು. ನಿನ್ನ ಮಗನಿಗೆ ಬರೀ ಕ್ರಿಕೆಟು ಹುಚ್ಚು. ನಿನ್ನ ಮಗಳಿಗೆ ಸುಮ್ಮನೆ ಓಡಾಡು ಅಷ್ಟೇ ನೀನಿಯ. ಅದು ಬಿಟ್ಬಿಟ್ರೆ ಇನ್ನು ಎಂಥದನ್ನೂ ಇಲ್ಲ. ನೀನು ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. 4 ಜನ ಆಡ್ಕೊಂಡಿದ್ದಂಗೆ ಹೆಂಗೋ ಮುರುವಾದೆ ಬಿದ್ದುಬಿಟ್ರೆ ನನ್ನ ಮಕ್ಕಳು, ಅಷ್ಟೇನಿಯ ಸಾಕು. ಅಲ್ಲ, ಈ ಸಾವುಕಾರನ ಮಗ ಸರಿ ಇಲ್ಲ ಅಂತ ಹೇಳ್ತಾರೆ, ನಿಜವೇ? ಸೇಮ್ ಅವ್ರ ಅಪ್ಪನ ಜೆರಾಕ್ಸ್ ಕಾಪಿ. ಅವ್ರ ಅಪ್ಪನ ನೋಡಿದ್ಮೇಲೆ ಇವನು ನೋಡಂಗಿಲ್ಲ, ಇವನು ನೋಡಿದ್ಮೇಲೆ ಅವ್ರ ಅಪ್ಪನ ನೋಡಂಗಿಲ್ಲ.
ಸೇಮ್ ಜರಾಕ್ಸು ಕಾಪಿ ಅಷ್ಟೇ ನೀನಿಯ ಹುಸಿ ಹುಷಾರ ಇರ್ಬೇಕು ಅಷ್ಟೇ ನೀನಿಯ ಹುಡುಗಿಯರು ಅವನೊಂಥರ ಯಾವಾಗ ಹೆಂಗಿತ್ತಾನೆ ಅಂತ ನೀನೇ ಗೊತ್ತಾಗಕ್ಕಿಲ್ಲ ಬೊಲ್ ದುಡ್ಡು ಹಾಳು ಮಾಡ್ತಾನೆ ಪಾಪ ಅಮ್ಮಂಗಂತೂ ಸಾವ್ಕಾರ ಹೆಂಡ್ತಿಗೆ ಇವತ್ತಿಗೂ ನೆಮ್ಮದಿನೇ ಇಲ್ಲ ಅಮ್ಮಂಗೆ ಬರೀ ಓಡಾಡೋದು ಬರೀ ಕೊರಗೋದು ಅದೇನೇನೇ ಆಯಿತು. ದಯ್ಯ ನನ್ನ ಮಗಳು ಸಾವುಕಾರನ ಮಗಳೇ ಅಲ್ವಾ? ಅದನ್ನ ಯಾವಾಗ ಅವ ಇವಳಾದ್ರೂ ಅಲ್ಲಿ ಹೋದ್ರೆ ಅವಾಗ ನಾವು ಅಮ್ಮನ ಸಮಾಧಾನ ಮಾಡ್ಕೊಳ್ಳೋ ಅಂತ ಅನ್ನಿಸ್ತದೆ. ಆದರೆ ನನ್ನ ಮಗಳನ್ನ ಬಿಟ್ಕೊಡಕ್ಕೂ ನಂಗೆ ತಯಾರಿಲ್ಲ, ನನ್ನ ಮಗಳನ್ನ ಬಿಟ್ಕೊಡಕ್ಕೆ ನನಗೆ ಇಷ್ಟನೂ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನನಗಂತೂ. ನೋಡು ಡಾರ್ಲಿಂಗ್, ಅದಕ್ಕೆಲ್ಲ ಟೈಮ್ ಬರ್ತದೆ. ನೀನು ಈಗಲೇ ಎಲ್ಲ ಟೆನ್ಷನ್ ತಗೊಂಡು ತಲೆ ಕೆರ್ಕೊಂಡು ಕುಂತ್ಕೋಬೇಡ, ಸರಿನಾ? ಎಲ್ಲ ಟೈಮೂ ಬರ್ತದೆ. ಏನು ಟೈಮ್ ಬರ್ತದ ಏನೋ. ಪಾಪ ಅಮ್ಮ ಪಾಪ ಕರಗ್ತಾಳೆ ನಾನು ತಗೊಂಡು ಎಳ್ಕಿತ್ತ ಹೇಳ್ತಿದ್ಲು, ನನ್ನ ಮಗಳು ಬತ್ತಾಳೆ ಪದ್ದಿ, ನನ್ನ ಮಗಳು ಬತ್ತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ನನಗೆ ಹೊಟ್ಟೆ ಎಲ್ಲ ಉರಿತದೆ. ಏನಪ್ಪ ಮಾಡನಿ ಏನಪ್ಪ ಬಿಡನಿ ಗೊತ್ತಿದ್ದು ಹೇಳಂಗಿಲ್ಲ ಬಿಡಂಗಿಲ್ಲ ಅನ್ನಂಗೆ ಸುಮ್ಕಿದ್ದೀನಿ. ಆ ಅಮ್ಮಂಗೆ ಸಾವುಕಾರನ ಕಟ ತಪ್ಪಿದ್ದಲ್ಲದಯ್ಯ, ತಪ್ಪಿದ್ದಂತೂ ಅಲ್ವೇ ಅಲ್ಲ. ಯಾವಾಗೂ ಹಿಡ್ಕೊಂಡೇ ಕುಂತಿರ್ತಾಳೆ ಆ ಅಪ್ಪನ ಸುದ್ದಿನೇನಿಯ. ಹೌದೆಲ್ಲ ಬಿಡು. ಸರೋಜಿ ನಿಂಗೇನು ಹೇಳಿಲ್ವೇನು ವಿಷಯನಾ? ಸರೋಜಿ ಮಗೊಂದು ನೀನಂತೂ ಏನು ಹೇಳಕ್ ಹೋಗ್ಬೇಡ. ಸರೋಜಿ ಮಗೊಂದು ಸರಿಯಾಗಿ ಆಯ್ತದೆ, ಅವಾಗ ನಿನಗೇನೇ ಗೊತ್ತಾಯ್ತದೆ ಎಲ್ಲ. ಆ ಸರೋಜಿ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು. ಪರ್ಕೆ ಹಿಡ್ಕೊಂಡು ಪಟ 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 ಅಂತ ಬಾರಿಸ್ಬಿಟ್ಟು ಎಸ್ ಬಿಡ್ತಾಳೆ. ಅಮ್ಮ ಇದು ಯಾಕಮ್ಮ ಒಬ್ಳ ಹಿಂಗ್ ಕುತ್ಕೊಬಿಟ್ಟಿದ್ಯಾ? ಏನಾಯ್ತು? ಏನಿಲ್ಲ ಏನಿಲ್ಲ ಏನಿಲ್ಲ, ಸುಮ್ಮನೆ ಕುಂತ್ಕೊಂಡಿದ್ದೆ ಅಷ್ಟೇನೆ. ನನಗೂ ಸಾಕಾಗೋಯ್ತು, ಸೊಂಟೆ ಎಲ್ಲ ನೋವು ಬಂದ್ಬಿಡ್ತು ನನಗಂತೂ. ಸಾಕಾಗೋಯ್ತು ನನಗೂ. ಹೋಗಿ ಸಿಟ್ಟಾಡಿಸ್ಕೊ ಬರ್ಬೇಕಿತ್ತಲ್ಲ, ಸಿಟ್ಟಾಡಿಸ್ಕೊಂಡು ಬಂದು ಎಲ್ಲ ಮಾಡಿ ಅಯ್ಯೋ ಶಿವನೇ ಸಾಕಾಗೋಯ್ತು ಕಣಮ್ಮಿ. ಅದಕ್ಕೆ ನೋಡು ಹಿಂಗೆ ಕುಂತ್ಕೊಂಡಿದ್ದೀನಿ ಬಂದ್ಬಿಟ್ಟು. ಆಲ ಕಣಮ್ಮ, ತಲೆ ಮೇಲೆ ಯಾಕೆ ಹೊತ್ಕೊಬರಕ್ಕೆ ಹೋದೆ? ಅಪ್ಪ ಹಿಂಗೆ ಹೇಳಿದ್ರೆ ಗಾಡಿನ ಇಕ್ಕ ಬತ್ತಿರಲ್ವೇ? ನೀ ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಬಿಡು 5 ನಿಮಿಷನೂ. ಸರಿನಮ್ಮ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಹೊಲ್ತಕ್ಕಂಗೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಬಿಟ್ಟು ಬರ್ತೀನಿ. ಹಂಗೆ ಎಲ್ಲ ಕೂಲಿಯರು ಕೊಟ್ಟರೆ ಪಾತ್ರೆ ಸಾಮಾನೆಲ್ಲ ಅವಲ್ಲ, ಹಂಗೇನೇ ತಗೊಬಿಟ್ಟು ಬರ್ತೀನಿ ಕಣಮ್ಮ. ಹೋಗಿ ನೀನು ಪಾಪ ತಿರುಗಿ ಹೋಗ್ಬೇಕು ಅಂದ್ರೆ ನೀನು ಕಷ್ಟ ಆಯ್ತದೆ. ಸರಿ ಅಷ್ಟು ಮಾಡಿ ಪುಣ್ಯ ಕಟ್ಕಳೆ ಹೋಗಿ. ನನಗೂ ನೊಡ ಎಲ್ಲ ಹಿಡ್ಕೊಬಿಟ್ಟೈತಾ ಯಪ್ಪ, ತಲೆ ಎಲ್ಲ ನೋವು ಬಂತು, ನಮಗೂ ವಯಸ್ಸಾಯ್ತು. ಸರಿ ಆಯಿತು. ಪೊದ್ದು ಡಾರ್ಲಿಂಗ್, ನಿಮ್ಗೆಲ್ಲ ವಯಸ್ಸಾಯ್ತೈತೆ, ನನಗೆ ಮಾತ್ರ ವಯಸ್ಸಾಯ್ತಿಲ್ಲ ನೋಡು. ಅವಾಗ ಹೆಂಗಿದ್ನೋ ಇವಾಗೂ ಹಂಗೆ ಇದ್ದೀನಿ, ವೆರಿ ಯಂಗು. ನೀನು ವೆರಿ ಯಂಗು, ನಾನು ಎಲ್ಲ ವೀಕ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನನಗಂತೂ ಕುಂತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಎದ್ದೊಳಿದ್ರೆ ಕುಂತ್ಕೊಳಕ್ಕಾಗಲ್ಲ, ನೋಡ ಎಲ್ಲ ಹಿಡ್ಕತ್ತದೆ. ಅಯ್ಯೋ ನನ್ನ ಕತೆ ಯಾಕೆ ಹೇಳಿಯ, ನಾನು ನಿನ್ನಂಗೆ ದಯ್ಯ ಆಗಿರ್ಬೇಕಿತ್ತು ಅಂತ ಅನ್ನಿಸ್ತದೆ. ಅಂತ ಮಾತನ್ಬೇಡ ಪೊದ್ದು ಡಾರ್ಲಿಂಗ್, ಕಷ್ಟ ಐತೆ. ನನಗೇನೋ ನೀನು ಸಿಕ್ಕಿದ್ಯಾ, ಮಾತಾಡ್ಕೊಂಡಿರ್ತೀನಿ. ಒಬ್ಬೊಬ್ರು ದೆಯ್ಯಗಳಿಗೆ ಯಾರನ್ನೂ ನೋಡೋಕ್ಕಾಗಲ್ಲ, ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಅವಾಗ ಪಾಪ ದೆಯ್ಯಗಳು ಕಷ್ಟ ಬೇಡ, ಸುಮ್ಮನೆ ಕುಂತಿರ್ಬೇಕು, ಸುಮ್ಮನೆ ಓಡಾಡ್ತಿರ್ಬೇಕು. ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಚಿಕನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ತಂದಿದ್ದಲ್ಲ ಕೋಳಿ, ನನಗೆ ಸುಟ್ಟು ಕೊಟ್ಬಿಟ್ಟಿದ್ಯಾ. ಮತ್ತು ಇವಾಗ ಮನೆಗೆ ಏನು ಮಾಡ್ತೀಯಾ? ಅಯ್ಯೋ ತಿನ್ಕೋತಾರೆ ಮಾಡಿ, ಏನಾರ ಒಂದು ಮಾಡಿ ಬೇಸ್ ಬಿಸಾಕೋದು, ಇಲ್ಲಾಂದ್ರೆ ಸಪ್ ನೀರೋ ಏನಾರ ಉಪ್ಸಾರೋ ಮಾಡಿ ಕುದ್ರೆ ತಿನ್ಕೋತಾರೆ. ಕೋಳಿ ಒಂದೇನೇ ಇದ್ದಿದ್ದು, ಎಲ್ರಿಗೂ ಎಲ್ಲ ಆಯ್ತದೆ. ಅದಕ್ಕೆ ನಿನಗೆ ಸುಟ್ಬಿಟ್ಟು ಕೊಟ್ಟಿದ್ದು. ನನ್ನ ಡಾರ್ಲಿಂಗಪ್ಪ. ಸರಿ ಡಾರ್ಲಿಂಗ್, ಇನ್ನೂ ಒಂದು ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನಿನ್ನ ಮಕ್ಳ ಬಗ್ಗೆ ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯವ್ರೇನೇನಿಯ. ಆದರೆ ಇನ್ನೂ ಬೇಜಾನ್ ವಿಷಯಗಳೈತಿ ಹೇಳೋದು. ಈಗಲೇ ಹೇಳ್ಬಿಟ್ರೆ ಮಜಾ ಬರೋಕ್ಕಿಲ್ಲ. ನೀನೇ ಒಂದೊಂದೇ ನೋಡ್ತಾ ಇರು, ಸರಿನಾ? ಮೊದಲಿದ್ದಂಗೆ ನೀನು ಇಲ್ವೇ ಇಲ್ಲ ಬಿಡು, ಶಾನೆ ಬೇಜಾರಾಗಿತ್ತೀಯ. ನೋಡು ಮನೆ ಕೆಲಸ ಎಲ್ಲ ಶಾನೆ ಹೋಗ್ಬಿಟ್ಟೈತೆ. ದೊಡ್ಡ ಮನೆ ಆದಷ್ಟು ಮನೆ ಕೆಲಸ ಶಾನೆ ಆಗೇ ಆಯ್ತದೆ ಪೊದ್ದು ಡಾರ್ಲಿಂಗ್. ಹೌದಯ್ಯ, ಆಯ್ತದೆ ಮಾಡ್ಬೇಕಲ್ಲ. ನಾನೇ ಕುಣ್ಕೊಂಡು ಮನೆ ಕಟ್ಸಿದ್ದು. ಆ ಸಾವುಕಾರನ ಮನೆಗಿನ ಸಂದಕಿರ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ರು, ನಾವು ಒಂದೇ ಕಿತನೇ ಕೊಟ್ಟಿದ್ದು. ಹೆಂಗೋ ಬಿಡು, ಸಂದಕೈತಲ್ಲ ಬಿಡು. ಇನ್ನೇನು ಬೇಕು? ಮತ್ತೆ ಇನ್ನೇನು ಸಮಾಚಾರ? ಅದೇನೋ ಓಡಾಡ್ಕೊಂಬಿಟ್ಟು ಬರ್ತೀನಿ ಅಂದಲ್ಲ, ಓಡಾಡ್ಕೊಂಬಿಟ್ಟು ಊರಾಗ ಏನು ವಿಶೇಷ ಅಂತ ಹೇಳ್ಬಿಟ್ಟು ಆಮೇಕಿಂದ ಬಂದು ಹೇಳು. ನಾನು ಅಷ್ಟಾಗಿ ಹೋಗ್ಬಿಟ್ಟು ಅಡುಗೆಗೆ ನಾನು ರೆಡಿ ಮಾಡ್ತೀನತ್ತ. ಸರಿ ಪೊದ್ದು ಡಾರ್ಲಿಂಗ್, ಬಾಯ್. ಸರಿ ಬಾಯ್.